ಗೀ ರೈಸ್ ಹಾಗೂ ವೆಜ್ ಕುರ್ಮಾ ಭಟ್ರುಗಳು ಮಾಡ್ತಾರಲ್ವ, ಆ ಸ್ಟೈಲಲ್ಲಿ ನಿಮಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದೇ ಥರ ಗೀ ರೈಸ್ ಮತ್ತು ಕುರ್ಮಾ ಮಾಡಬೇಕು ಅಂದರೆ ವಿಡಿಯೋ ಸ್ಕಿಪ್ ಮಾಡಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲು ಒಂದು ಬೌಲಲ್ಲಿ ನಾನು ಜೀರಾ ರೈಸನ್ನು ತೊಗೊಂಡಿದ್ದೀನಿ, 1 ಗ್ಲಾಸಷ್ಟು. ನೀವು ಬೇಕು ಅಂದರೆ ಬಾಸುಮತಿ ರೈಸೋ ಸೋನಾ ಮಸೂರಿ ರೈಸೋ ಹಾಕ್ಕೋಬೋದು. ನೀಟಾಗಿ ತೊಳೆದು ನಾವು ಇದನ್ನು 20 ನಿಮಿಷನಾದರೂ ನೆನೆಸಿಟ್ಕೊಳ್ಳೋಣ. ಅಷ್ಟರಲ್ಲಿ ಕುರ್ಮಾ ಮಾಡಿಬಿಡೋಣ. ಮೊದಲು ಮಸಾಲೆ ರುಬ್ಬೋದಕ್ಕೆ 6 ಹಸಿಮೆಣಸಿನ್ಕಾಯಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು 2 ಇಂಚಷ್ಟು ಶುಂಠಿನ ಹಾಕಬೇಕು. ನೋಡಿ, ಶುಂಠಿ ಹೆಚ್ಚಿಗೆ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಕಡಿಮೆ, ಅಂದರೆ ಒಂದು 5 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಚಕ್ಕೆ ಮತ್ತು ಒಂದು 5 ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಕಾಯಿ ತುರಿ ಚಿಕ್ಕದು ಚಿಪ್ಪು ಬರುತ್ತಲ್ವ, ಅದನ್ನು ತುರಿದು ಸೇರಿಸ್ತಿದ್ದೀನಿ. ಅಂದರೆ ಒಂದು 5 ಟೇಬಲ್ ಸ್ಪೂನಷ್ಟು ತುರಿದು ಹಾಕ್ಕೊಂಡ್ರೆ ಸಾಕು. 1 ಟೀ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿನ, ಮತ್ತು ಇದರಲ್ಲೇ ಒಂದು ಸ್ವಲ್ಪ ಪುದೀನ ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ನೀರು ಹಾಕ್ಬಿಟ್ಟು ಮೆತ್ತಗೆ ನಾವು ಇದನ್ನು ರುಬ್ಕೋಬೇಕು. ನಾನು ಕಡಾಯಲ್ಲಿ ಮಾಡ್ತಾಯಿದ್ದೀನಿ. ಕಡಾಯಲ್ಲಿ 2 ಸ್ಪೂನಷ್ಟು ಎಣ್ಣೆ, ನೀವು ಎಣ್ಣೆ ಬದಲಾಗಿ ಬಟರ್ ಹಾಕ್ಕೊಂಡ್ರೂ ಸಹ ಕುರ್ಮ ಚೆನ್ನಾಗಿರುತ್ತೆ. 1/2 ಟೀ ಸ್ಪೂನ್ ಸೋಂಪು ಮತ್ತು ಒಂದು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಕೆಂಪಗಾಗಬೇಕು. ನಾವು ಕರಿಬೇವನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫ್ರೈ ಆಗ್ತಾ ಇದೆ ಅಲ್ವಾ. ಈಗ ತರಕಾರಿಗಳನ್ನು ಸೇರಿಸ್ಕೋಬೇಕಾಗುತ್ತೆ. ನೀವು ಯಾವ್ಯಾವ ತರಕಾರಿ ಇಷ್ಟಪಡ್ತೀರೋ ಅದನ್ನು ಹಾಕ್ಕೋಬೋದು. ನಾನು ಮೊದಲು 2 ಕ್ಯಾರೆಟು ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ನವಿಲುಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೀನ್ಸು 8 ಬೀನ್ಸನ್ನು ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಹಸಿ ಬಟಾಣಿ ಒಂದು 50 ಗ್ರಾಮಷ್ಟು ಮಾತ್ರ ಸೇರಿಸ್ಕೊಳ್ತಿದ್ದೀನಿ. ನಾನು ಇಷ್ಟೇ ತರಕಾರಿ ಹಾಕಿರೋದು. ಇದ್ರ ಜೊತೆಲಿ 2 ಚಿಕ್ಕ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಅಷ್ಟೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ತುಂಬ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಮಸಾಲೆ ಜೊತೆ ಬೇಯಿಸ್ಕೊಳ್ಳೋಣ, ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಕಲರ್ ಚೇಂಜ್ ಆದ ನಂತರ ರುಬ್ಬಿಟ್ಟಿರೋ ಅಂಥ ಮಸಾಲನ ಸೇರಿಸ್ಕೊಳ್ಳೋಣ. ಹಾಗೆಯೇ ಕುರ್ಮಾಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀರು ಹಾಕಬಾರ್ದು. ಮೊದಲೇ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈ ಗಟ್ಟಿ ಮಸಾಲೆ ಜೊತೆ ತರಕಾರಿನ ಬೇಯಿಸಬೇಕು. ಆಗಲೇ ನಮಗೆ ಕುರ್ಮಾದಲ್ಲಿ ತರಕಾರಿ ತಿನ್ನೋದಕ್ಕೆ ರುಚಿಯಾಗಿರೋದು. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಕಲರ್ ಚೇಂಜ್ ಆಗಿ ಗಟ್ಟಿಯಾಗಿದೆ ಅಲ್ವಾ. ಈಗ ನೀರನ್ನು ಹಾಕ್ಕೋಬೇಕು. ಎಷ್ಟು ನೀರು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಒಂದು ಗ್ಲಾಸ್ ಹಾಕ್ತಿದ್ದೀನಿ. ಅಂದರೆ ಕುರ್ಮಾ ನಾನು ಒಂದು ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ತೆಳುವಾಗಬೇಕು ಅಂದರೆ ಇನ್ನೂ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೋಬೋದು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸ್ಕೊಳ್ಳೋಣ. ಓಕೆ, 10 ನಿಮಿಷ ಆದ ನಂತರ ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಹಾಗೆ ತರಕಾರಿಗಳು ಸಾಫ್ಟಾಗಿ ಬೆಂದಿದೆ. ನೋಡಿ, ಥಿಕ್ನೆಸ್ ಈ ಥರ ಇದೆ. ನಮಗೆ ಗೀ ರೈಸ್ಗೆ ಕರೆಕ್ಟಾಗಿರುತ್ತಲ್ವ, ಈ ಥಿಕ್ನೆಸ್ಸಿಗೆ ಮಾಡಿದ್ರೆ ನೋಡಿ ತರಕಾರಿ ಮೆತ್ತಗೆ ಬೆಂದಿದೆ. ಓಕೆ, ಕುರ್ಮಾ ರೆಡಿ ಆಗೋಯ್ತು. ಪಕ್ಕದಲ್ಲಿ ಇಟ್ಕೊಂಡು ಗೀ ರೈಸ್ ಮಾಡ್ಕೊಳ್ಳೋಣ. ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ತುಪ್ಪ. ಗೀ ರೈಸ್ ಅಲ್ವಾ, ತುಪ್ಪ ಒಂದು ಸ್ವಲ್ಪ ಹೆಚ್ಚಿಗೆ ಇರಬೇಕಾಗುತ್ತೆ. ಚೆನ್ನಾಗಿ ಕರಗಿದ ನಂತರ ನಾವು ಇದರಲ್ಲಿ ಗೋಡಂಬಿ ಹಾಕ್ಕೋಬೇಕು. ಒಂದು 20 ಹಾಕ್ತಾಯಿದ್ದೀನಿ. ಇಷ್ಟಪಡೋದಾದರೆ ಇನ್ನೂ ಹಾಕ್ಕೋಬೋದು. ಇದ್ರ ಜೊತೇಲಿ ಒಣ ದ್ರಾಕ್ಷಿನೂ ಹಾಕ್ತಾರೆ. ಈಗೆಲ್ಲ ಭಟ್ರುಗಳು ಹಾಕ್ತಾರೆ, ಬೇಕು ಅಂದರೆ ನೀವು ಸೇರಿಸ್ಕೋಬೋದು. ಗೋಡಂಬಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಬಿರಿಯಾನಿ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು 4 ಹಸಿಮೆಣಸಿನ್ಕಾಯಿ, ಕುರ್ಮಾ ಮಾಡಿದ್ದೀವಲ್ವ ಅದೇ ಖಾರ ಇರುತ್ತೆ, ಅದರಿಂದ ಹಸಿಮೆಣಸಿನ್ಕಾಯಿ ಕಡಿಮೆ ಹಾಕ್ಕೊಳ್ಳಿ. 1/2 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 1 ಬಿರಿಯಾನಿ ಎಲೆ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಿಕೊಂಡು ನಾವು ಇದರಲ್ಲಿ ತೆಂಗಿನ ಹಾಲನ್ನು ಹಾಕಬೇಕು. ಅಂದರೆ ತೆಂಗಿನಕಾಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿ ಸೋಸಿರೋ ಅಂಥ ಹಾಲು ಇದು. ನೋಡಿ, ಈಸಿಯಾಗಿ ಮಾಡ್ಕೋಬೋದು ನಾವು ಮನೆಯಲ್ಲೇ. 2 ಗ್ಲಾಸಷ್ಟು ತೆಂಗಿನ ಹಾಲನ್ನು, ಗಟ್ಟಿ ಹಾಲನ್ನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಡ ಅಂದರೆ 1 ಗ್ಲಾಸ್ ತೆಂಗಿನ ಹಾಲು, ಅರ್ಧ ಗ್ಲಾಸಷ್ಟು ಪ್ಯಾಕೆಟ್ ಹಾಲು ಹಾಕ್ಬಿಟ್ಟು ಅರ್ಧ ಗ್ಲಾಸ್ ನೀರು ಹಾಕ್ಕೋಬೋದು. ನಂತರ ಗೀ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬರಬೇಕು. ನೋಡಿ, ನಾನು ತೋರಿಸ್ತಿದ್ದೀನಲ್ವ, ಈ ರೀತಿ ಕುದಿ ಬರಬೇಕು. ಈಗ ನೆನೆಸಿಟ್ಟಿರೋ ಅಂಥ ರೈಸನ್ನು ಹಾಕ್ಕೊಳ್ಳಿ. ನಾವು ಜೀರಾ ರೈಸು ಮತ್ತು ತೆಂಗಿನ ಹಾಲೆಲ್ಲ ಹಾಕಿರೋದ್ರಿಂದ ರಿಚ್ ಆಗಿರುತ್ತೆ ಟೇಸ್ಟ್ ಅಂತೂ. ಹೀಗೇ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಬೇಯಿಸೋಂಗಿದ್ರು ಬೇಯಿಸ್ಬೋದು. ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಅನ್ನ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೋ ಅಷ್ಟೇ ಟೈಮ್ ಆಗೋದು ಇದು. ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಳ್ತೀನಿ. ನಿಮಗೆ ತುಂಬ ಬಿಡಿಯಾಗಬೇಕು ಅಂದರೆ 1.5 ಗ್ಲಾಸಷ್ಟು ತೆಂಗಿನ ಹಾಲು ಹಾಕಿ 1 ವಿಸಿಲ್ ಕೂಗಿಸ್ಕೊಳ್ಳಿ. ನೋಡಿ, ಓಪನ್ ಮಾಡಿದ್ದೀನಿ. ಘಮ ಅಂತಿದೆ ಫ್ರೆಂಡ್ಸ್. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೇಮ್ ಇದೇ ಸ್ಟೈಲಲ್ಲೇ ಭಟ್ರುಗಳು ಮಾಡೋದು. ಮಿಸ್ ಮಾಡದೆ ಇದೇ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ. ನೀವೂ ಅಷ್ಟೇ ಸುಲಭವಾಗಿ ಮಾಡ್ಕೋಬೋದು. ಕುರ್ಮಾನೂ ಅಷ್ಟೇ ನಿಮಗೆ ಮೆಜರ್ಮೆಂಟ್ ಸಮೇತ ತೋರಿಸಿದ್ದೀನಲ್ವ, ಆರಾಮಾಗಿ ಮಾಡ್ಕೋಬೋದು. ಈಗ ಒಂದು
ತಟ್ಟೆನಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಇಷ್ಟ ಆಯಿತಾ? ಹಾಗಿದ್ದರೆ ಇವತ್ತು ಟ್ರೈ ಮಾಡ್ತೀರಲ್ವ? ಟ್ರೈ ಮಾಡಿ ಹೇಗೆ ಬಂತೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.